ಕೆಲವರ ದರ್ಪ ಮತ್ತು ಸರ್ವಾಧಿಕಾರದಿಂದ ಕಾಂಗ್ರೆಸ್ ಪಕ್ಷವು ಅಧೋಗತಿಯತ್ತ ಹೊರಟಿದೆ ಎಂದು ಕೆಪಿಸಿಸಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ತಲಕಾಯಿ ಮಾರಪ್ಪ ಅವರು ಗಂಭೀರ ಆರೋಪ ಮಾಡಿದರು. ಅವರಿಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆಗಳ ಪುಷ್ಟಿ ನೀಡಲಾಗುತ್ತಿದೆ. ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರನ್ನು ಪಕ್ಕಕ್ಕೆ ತಳ್ಳಿ ಜಿಲ್ಲೆಯಲ್ಲಿ ಸರ್ವಾಧಿಕಾರ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಪಕ್ಷದಲ್ಲಿ ಒಡೆದು ಆಳುವ ನೀತಿ ಅನುಸರಿಸುತ್ತಿದ್ದಾರೆ. ರಾಯಚೂರು ಜಿಲ್ಲೆಗೆ ಬರುವ ಪ್ರಮುಖ ಕೇಂದ್ರ ಮತ್ತು ರಾಜ್ಯಗಳ ಯೋಜನೆಗಳನ್ನು ಬಾರದಂತೆ ನೋಡಿಕೊಳ್ಳುತ್ತಿದ್ದಾರೆ. ತಮ್ಮ ಮೂಗಿನ ನೇರಕ್ಕೆ ಪಕ್ಷವನ್ನು ನಡೆಸಿಕೊಳ್ಳುವ ಜಾಯಮಾನದವರು ಎಂದು ಟೀಕಿಸಿದ್ದಾರೆ. ಸುಳ್ಳು ಪ್ರಕರಣ ದಾಖಲಿಸುವುದು, ಗಡೀಪಾರು ಮಾಡುವುದು ನಡೆದಿದೆ. ಇದರ ಬಗ್ಗೆ ಪಕ್ಷದ ರಾಜ್ಯ ವರಿಷ್ಠರು ಗಮನ ಹರಿಸಿ ನಿಷ್ಠೆ ಮತ್ತು ಪ್ರಾಮಾಣಿಕರಿಗೆ ಪಕ್ಷದಲ್ಲಿ ಮತ್ತು ಅಧಿಕಾರ ಸ್ಥಾನಮಾನದಲ್ಲಿ ಮಣೆ ಹಾಕಬೇಕೆಂದು ತಲಕಾಯಿ ಮಾರಪ್ಪ ಒತ್ತಾಯಿಸಿದ್ದಾರೆ. ರವಿ ಬಸವರಾಜ್ ಅವರು ತಕ್ಷಣ ಪಕ್ಷದ ವರಿಷ್ಠರು ಜಿಲ್ಲೆಯಲ್ಲಿ ಒಡೆದು ಆಳುವ ನೀತಿ ಅನುಸರಿಸುತ್ತಿರುವ ಮುಖಂಡರಿಗೆ ದೂರವಿಟ್ಟು ಪಕ್ಷ ಸಂಘಟನೆ ಮಾಡುವವರಿಗೆ, ಪ್ರಾಮಾಣಿಕರಿಗೆ, ಬೆಲೆ ಕೊಡುವವರಿಗೆ ಮಾನ್ಯತೆ ಕೊಡಲು ಅವರು ಮನವಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಸೇರಿದಂತೆ ಬಹುತೇಕ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇವರ ಕೈಗೊಂಬೆಯಾಗಿದ್ದಾರೆ. ಅಧಿಕಾರಿಗಳನ್ನು ರಾಜಕೀಯದಿಂದ ದೂರವಿಡಲು ಅವರು ಮನವಿ ಮಾಡಿದ್ದಾರೆ. ಪಕ್ಷ ಕಾರ್ಯಕರ್ತನಾಗಿ ನಾನು ಅನಿಸಿಕೆ ಹೇಳ್ತಾ ಇದ್ದೀನಿ. ತಮ್ಮ ಇಲ್ಲಿ ಯಾರು ಉಸ್ತುವಾರಿ ಮಂತ್ರಿ, ಯಾರು ದರ್ಬಾರ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ಜಿಲ್ಲೆಗೆ ಸೀಮಿತ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ಮಂತ್ರಿಗಳು ಶರಣಪ್ರಕಾಶ್ ಪಾಟೀಲ್ ಇಲ್ಲಿ NS ಬೋಸರಾಜ್ ಬಂದು ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರ ಮಗಂದು ದರ್ಬಾರ್ ಜಾಸ್ತಿ ಆಗಿ ರವಿ ಬೋಸರಾಜ್ ಅವ್ರದ್ದು. ಪ್ರಾಮಾಣಿಕ ಕಾರ್ಯಕರ್ತರಿಗೆ ಸ್ಥಾನಮಾನ ಇಲ್ಲ. ಏನೇನೋ ಮಾತಾಡೋಕೆ ಹೋದರೆ ಅವ್ರ ಮೇಲೆ FIR ಮಾಡಿ ಗಡಿಪಾರು ಮಾಡೋ ಅನುಭವ ಆಗಿದೆ ಅವ್ರಿಗೆ. ಕಳೆದ 3 ದಶಕಗಳಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ಕಳ್ತಾ ಇದೆ. ಯಾರ ಕಡೆಯಿಂದ ಅಂದರೆ NS ಬೋಸರಾಜ್ ಮತ್ತು ರವಿ ಬೋಸರಾಜ್ ಕಡೆಯಿಂದ. ಇಲ್ಲಿ ಯಾರಿಗೆ ಹಿರಿಯ ಕಾಂಗ್ರೆಸ್ ಪಕ್ಷ ಹಿರಿಯ ನಾಗರಿಕ ಯಾರಿಗೂ ಸ್ಥಾನಮಾನ ಸಿಗ್ತಾ ಇಲ್ಲ. ಜಿಲ್ಲಾಡಳಿತ ಅವ್ರ ಮನೆ ಬಾಗಿಲಾಗ್ತಾ ಇದೆ. ಅಧಿಕಾರಿಗಳು ಕೈಗೊಂಬೆ ಕೆಲಸ ಮಾಡ್ತಾಯಿದ್ರು. ಪೊಲೀಸರಾಯಿತು, ಡಿಪಾರ್ಟ್ಮೆಂಟ್ ಆಯಿತು. ಸುಮ್ಮನೆ ಪಕ್ಷದ ಕಾರ್ಯಕರ್ತರಿಗೆ ಡ್ಯಾಮೇಜ್ ಆಗ್ತಾ ಇದೆ. ಇದರಿಂದ ಭಾಳ ನೋವುಂಟಾಗಿದೆ. ಆ ಬೇಸರದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮಾಜಿ ರಾಜ್ಯ ಮುಖಂಡರ ಗಮನಕ್ಕೆ ನಾನು ತರುತ್ತಾ ಇದ್ದೇನೆ. ಆದ ಕಾರಣ ಇದು DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಅನ್ನೋದು ಜನಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಜಿಲ್ಲಾ ಮಂತ್ರಿ ಇರೋದು ಒಬ್ಬರು, ಆಡಳಿತ ನಡೆಸೋರು ಇನ್ನೊಬ್ಬ ಮಂತ್ರಿ. ಒಬ್ಬ ಮಂತ್ರಿ ಮಗ ಬಂದಿಲ್ಲಿ ಆಡಳಿತ ನಡೆಸ್ತಾರೆ ಅಂದರೆ ಅವ್ರು ಏನಿದ್ದಾರೆ? ಅವ್ರು MLAನ ಏನಿದ್ದಾರೆ? ರವಿ ಬೋಸರಾಜ್. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಕಾರ್ಯಕರ್ತರ ಕ್ವಶನ್ ಆಗ್ತಾ ಇದ್ದೀನಿ. ಅದೇ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು ಅನ್ನೋದು ತಾವೇ ಗಮನ ಹರಿಸಬೇಕು. ಇಲ್ಲಿ ಪಕ್ಷದ ಚಟುವಟಿಕೆಗಳಿಗೆ ಹಿನ್ನಡೆ ಆಗ್ತಾ ಇದೆ.